ಬಿಎಲ್ ಸಂತೋಷ್ ನಿಂದನೆ ಕೇಸಲ್ಲಿ ಅರೆಸ್ಟ್ ಆಗ್ತಾರಾ ತಿಮರೋಡಿ? ಬ್ರಹ್ಮಾವರ ಠಾಣೆ ವ್ಯಾಪ್ತಿಯ ಬಳಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಠಾಣೆಯ 500 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದಾಗಿ ಈ ಆದೇಶವನ್ನ ಮಾಡಲಾಗಿದೆ. ಅಲ್ಲಿ ಗುಂಪು ಸೇರುವಿಕೆಗೆ ಅವಕಾಶ ಇಲ್ಲ. ನಾಳೆ ಮಧ್ಯಾಹ್ನದವರೆಗೂ ಕೂಡ ಈ ಆದೇಶ ಜಾರಿಯಲ್ಲಿರುತ್ತೆ. ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ್ ಈ ಆದೇಶವನ್ನ ಹೊರಡಿಸಿದ್ದಾರೆ. ಗುಂಪು ಸೇರುವಂತಿಲ್ಲ, ಪ್ರತಿಭಟನೆಗಳನ್ನ ಮಾಡುವಂತಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ 144 ಸೆಷನ್ ಜಾರಿಯಾಗಿರುವುದು. ಪರ ವಿರೋಧ ಘೋಷಣೆಗಳಿಗೂ ಕೂಡ ಅವಕಾಶಗಳು ಇರಲ್ಲ. ಬಿಎಲ್ ಸಂತೋಷ್ ನಿಂದನೆ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರಾ ತಿಮರೋಡಿ ಅನ್ನುವಂತಹ ಪ್ರಶ್ನೆ ಇದೆ. ಈ ಹಿನ್ನೆಲೆಯಲ್ಲಿ ಠಾಣೆಯ ಮುಂಭಾಗ ಅವರ ಪರ ಬೆಂಬಲಿಗರ ಜಮಾವಣೆ ಕೂಡ ಆಗ್ತಾ ಇದೆ. ಬ್ರಹ್ಮಾವರ ಠಾಣೆಯ ಸುತ್ತಮುತ್ತ ಜನ ಸೇರಬಾರದು ಅಂತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ 500 ಮೀಟರ್ ಠಾಣೆಯ ಸುತ್ತಮುತ್ತ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ. ಇದು ನಾಳೆ ಮಧ್ಯಾಹ್ನದವರೆಗೂ ಜಾರಿ ಇರುತ್ತೆ ಅಂತ ಜಿಲ್ಲಾಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಈಗೇನಾದರೂ ಅಲ್ಲಿ ಗುಂಪು ಸೇರುವಿಕೆ ಮತ್ತೊಂದಾದ್ರೆ ಅವರುಗಳ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ತಾರೆ ಮುಲಾಜಿಲ್ಲದೆ. ಸೊ ಅದಕ್ಕೆ ಅವಕಾಶವನ್ನ ಮಾಡಿಕೊಂಡು ನಿಮಗೆ ನೀವೇ ಇನ್ನೊಂದು ಪ್ರಕರಣಗಳನ್ನ ಹಾಕೊಳ್ಳಿಕ್ಕೆ ನೀವೇ ದಾರಿ ಮಾಡ್ಕೊಳ್ಬೇಡಿ. ಯಾರು ಬರಲಿಲ್ಲ. ನಾನು ಸಾರ್ವಜನಿಕವಾಗಿ ಹೋರಾಟ ಸಮಿತಿಯ ಒಂದು ಮೆಂಬರ್ ಆಗಿ ಕೂಡ ಬಂದಿದ್ದೇನೆ. ಪರವಾಗಿಲ್ಲ, ಬಗ್ಗೆ ನಾವೇ ಮಾಹಿತಿ ಕೊಡ್ತೀವಲ್ಲ. ಎಮರ್ಜೆನ್ಸಿ ಅಲ್ವಾ ಮೇಡಮ್? ಎಮರ್ಜೆನ್ಸಿ ಅಲ್ವಾ? ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ರಿಂದ. ದೀಪಕ್, ಸದ್ಯ ನಿಷೇಧಾಜ್ಞೆ ಜಾರಿ ಆಗಿದೆ. ಈ ಕ್ಷಣದಿಂದಲೇ ಇದು ಜಾರಿಗೆ ಬರ್ತಾ ಇದೆಯಾ? ಏನ್ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು? ಉಡುಪಿ ಡಿಸಿ KT ಸ್ವರೂಪ ಮೇಡಮ್ ಅವರು ಈ ಒಂದು ಆದೇಶವನ್ನು ನೀಡಿರುವಂಥದ್ದು 163 ಸೆಕ್ಷನ್ ಅನ್ನ ಈಗಾಗಲೇ 500 ಮೀಟರ್ ವ್ಯಾಪ್ತಿಯಲ್ಲಿ ಹಾಕೊಂಡಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಈಗ ಸವಾಲಿರುವಂಥದ್ದು ಬ್ರಹ್ಮಾವರ ಬಸ್ ಸ್ಟ್ಯಾಂಡ್ನ ಪಕ್ಕದಲ್ಲೇ ಈ ಒಂದು ಪೊಲೀಸ್ ಠಾಣೆ ಇರುವಂಥದ್ದು. ಮಹೇಶ್ ತಿಮರೋಡಿ ಅವರ ವಿಚಾರಣೆ ನಡೀತಾ ಇದ್ದಂಥದ್ದು. ಹಾಗಾಗಿ ಬಸ್ ಸ್ಟ್ಯಾಂಡ್ನ ಆಸುಪಾಸಿನಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜನ ಜಮಾಯಿಸಿಕೊಂಡು ಪ್ರತಿಭಟನೆ ಮಾಡುವಂಥದ್ದು, ಘೋಷವನ್ನ ಕೂಗುವಂಥದ್ದು. ಮಹೇಶ್ ತಿಮರೋಡಿ ಅವರ ವಾಹನ ಬರುವಂತಹ ಸಂದರ್ಭದಲ್ಲಿ ಸೌಜನ್ಯ ಪರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ಜಯಘೋಷಗಳನ್ನ ಹಾಕಿರುವಂತಹ ಘಟನೆಗಳು ನಡೆಯಿತು. ಆ ನಂತರ ಒಬ್ಬೊಬ್ಬರಾಗಿ ಠಾಣೆಯ ಒಳಗೆ ಹೋಗ್ತೇವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರು, ಅವರ ಬೆಂಬಲಿಗರು, ಹೋರಾಟದ ಮುಖಂಡರು ಬರ್ತಾ ಇರುವಂಥದ್ದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಹೆಚ್ಚುವರಿ ಪೊಲೀಸರನ್ನ, DAR ಪೊಲೀಸರನ್ನ ಕರ್ಕೊಂಡ್ ಬಂದಿದ್ದಾರೆ. ಮಣಿಪಾಲ, ಉಡುಪಿ, ಕೋಟಾ, ಈ ಭಾಗದಲ್ಲಿ ಬ್ರಹ್ಮಾವರ ಮತ್ತು ಅಮಾಸೆ ಬಯಲು ಭಾಗಗಳಿಂದ ಹೆಚ್ಚುವರಿ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ವಿಚಾರಣೆ ಆಗುವ ತನಕ ಮತ್ತು ನಾಳೆ ಮಧ್ಯಾಹ್ನದವರೆಗೆ ಅಂದ್ರೆ ಈ ಹೊತ್ತಿನವರೆಗೂ ಕೂಡ 24 ಗಂಟೆಗಳ ಕಾಲ 163 ಸೆಕ್ಷನ್ ಅನ್ನು ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡುವ ಹಾಗಿಲ್ಲ, ಸಾರ್ವಜನಿಕರು 5ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಡೆ ಗುಂಪು ಸೇರುವಂತಿಲ್ಲ ಅನ್ನುವಂತ ಒಂದು ಆದೇಶ ಇದೆ. ಹಾಗಾಗಿ ಪರ ಮತ್ತು ವಿರೋಧ ಘೋಷಣೆಗಳಾಗಿರಬಹುದು ಅಥವಾ ಶಸ್ತ್ರಾಸ್ತ್ರಗಳ ಪ್ರದರ್ಶನಗಳು, ಬ್ಯಾನರ್, ಬಂಟಿಂಗ್ಸ್ಗಳು, ಫ್ಲಾಗ್ ಗಳನ್ನು ಬಳಸಿಕೊಂಡು ಪ್ರತಿಭಟನೆಯನ್ನ ಮಾಡುವಂತದ್ದು, ಯಾವುದೇ ಹೇಳಿಕೆಗಳನ್ನ ಗುಂಪಿನಲ್ಲಿ ಕೊಡುವಂತದ್ದು ಎಲ್ಲದಕ್ಕೂ ಕೂಡ ನಿಷೇಧಾಜ್ಞೆ ಇದೆ. ಹಾಗಾಗಿ ಈ ಹೋರಾಟ ಅನ್ನುವಂಥದ್ದು ಮತ್ತೆ ಅದು ಇನ್ನೊಂದು ದಿಕ್ಕಿಗೆ ಸಾಗಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ತಂದಿರುವಂತದ್ದು. ವಿಚಾರಣೆ ಆರಂಭವಾಗಿರುವಂತದ್ದು 1:25 ಸುಮಾರಿಗೆ. ಅರ್ಧ ಗಂಟೆಯಲ್ಲಿ ಒಂದು ಸೆಕ್ಷನ್ ಅನ್ನ ಹಾಕಿ ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಮತ್ತು ಪೊಲೀಸ್ ಠಾಣೆಗೆ ಆಸುಪಾಸಿಗೆ ಸುಮಾರು 1 ಕಿಲೋಮೀಟರ್ ದೂರದಲ್ಲೇ ಯಾವುದಾದ್ರೂ ವಾಹನಗಳು, ಹೋರಾಟಗಾರರು ಯಾವ್ದಾದ್ರು ಬರ್ತಾ ಇದ್ದಾರಾ ಅಂತೇಳಿ ಪೊಲೀಸರು ನಾಕಾಬಂದಿಗಳನ್ನ ಹಾಕೊಂಡು ಆ ತರದ ಪರ ವಿರೋಧ ಹೋರಾಟಗಾರರು ಅಥವಾ ಜನರು ಬಂದಂತದನ್ನ ಅವರನ್ನ ಬ್ಯಾರಿಗೇಟ್ ಗಳನ್ನ ಹಾಕಿ ವಾಪಸ್ ಕಳುಹಿಸುವಂತ ಕೆಲಸವನ್ನ ಮಾಡಿದ್ರು. ದಿವ್ಯಜ್ಯೋತಿ, ಬೆಳ್ತಂಗಡಿಯಿಂದ ಹಲವಾರು ವಾಹನಗಳು ಬೆನ್ನತ್ತಿ ತಿಮರೋಡಿ ಅವರನ್ನ ಬಂದಿತ್ತು ಅನ್ನುವಂಥದ್ದು. ಅವರನ್ನ ಗಡಿ ಜಿಲ್ಲೆಯಲ್ಲೇ, ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಗಡಿಯಲ್ಲೇ ಅವರನ್ನ ತಡೆದು ವಾಪಸ್ ಕಳಿಸುವಂತಹ ಕೆಲಸ ಕೂಡ ಆಗಿದೆ. ಹಾಗಾಗಿ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಈಗಾಗಲೇ SP ಹರಿರಾಮ್ ಶಂಕರ್ ಮತ್ತು DC ಆಗಿರುವಂತಹ ಸ್ವರೂಪ KT ಅವರು ಒಂದು ಮಾತುಕತೆಯನ್ನ ಮಾಡಿ ಒಂದು ಸೆಕ್ಷನ್ ಅನ್ನ ಜಿಲ್ಲೆಯಲ್ಲಿ ವಿಧಿಸಿರುವಂತದ್ದು. ದಿವ್ಯಜ್ಯೋತಿ, ಓಕೆ, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ.